ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಮೊನ್ನೆಯಿಂದ ಒಂದೇ ನ್ಯೂಸು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರ್ಕಾರದಿಂದ ಬಂಪರ್ ಗಿಫ್ಟ್ ಗೃಹಲಕ್ಷ್ಮಿ ಹಣ ಏನು ಪೆಂಡಿಂಗ್ ಇತ್ತು 11 ಮತ್ತು 12ನೇ ಕಂತಿಂದು ಒಟ್ಟಿಗೆ 4,000 ಬರುತ್ತೆ. ಇನ್ನು ಮಂಗಳವಾರ ಮಂಡ್ಯದಲ್ಲಿ ನಡೆದಂತಹ ಜನಾಂದೋಲನ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಗೃಹಲಕ್ಷ್ಮಿ ಹಣ ಇಂದಿನಿಂದನೇ ಜಾರಿಯಾಗುತ್ತೆ, 2 ಕಂತಿನ ಹಣ ನಾವು ಒಟ್ಟಿಗೆ ಜಮೆ ಮಾಡ್ತೀವಿ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಿದ್ರು. ಹಾಗಿದ್ರೆ ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ ಇಲ್ವಾ, 4,000 ಒಟ್ಟಿಗೆ ಬಂತಾ ಇಲ್ವಾ ಅನ್ನೋ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಮೇ ತಿಂಗಳಲ್ಲಿ ಕೊನೆಯದಾಗಿ ಗೃಹಲಕ್ಷ್ಮಿ ಹಣ ಬಂತು. ಆ ತಿಂಗಳಲ್ಲಿ ಎಲೆಕ್ಷನ್ ಇದೆ ಅನ್ನೋ ರೀಸನ್ಗೆ 2 ಕಂತಿನ ಹಣ ಒಟ್ಟೊಟ್ಟಿಗೆ ಜಮೆ ಮಾಡಿಬಿಟ್ರು. ಒಂದೇ ತಿಂಗಳಲ್ಲಿ ನೆಕ್ಸ್ಟ್ ಮಂತ್ದು ಸೇರಿ ಇದೇ ತಿಂಗಳಲ್ಲಿ ಬಂದಿತ್ತು. ಆದರೆ ಅದಾದಮೇಲೆ ಅಮೌಂಟು ಬಂದಿರಲಿಲ್ಲ. ಈಗ ನೋಡಿ, ಎಲೆಕ್ಷನ್ ಆದಮೇಲೆ ಜೂನ್ ಮತ್ತು ಜುಲೈ ತಿಂಗಳು ಬಂದರೂ ಕೂಡ ಹಿಂದಿನ ತಿಂಗಳದು ಬಂದಿರಲಿಲ್ಲ, ಮುಂದಿನ ತಿಂಗಳದು ಬಂದಿರಲಿಲ್ಲ. ಅದೇ ಎಲೆಕ್ಷನ್ಗಿಂತ ಮುಂಚೆ ಮುಂದಿನ ತಿಂಗಳದು ಒಟ್ಟಿಗೆ ಬಂದಿತ್ತು. ಇನ್ನು ಸರ್ಕಾರದವ್ರನ್ನ ಈ ವಿಚಾರವಾಗಿ ಕೇಳಿದ್ದಕ್ಕೆ ನಮಗೆ ಲೋಕಸಭಾ ಎಲೆಕ್ಷನ್ ಏನಿತ್ತು, ಚುನಾವಣಾ ನೀತಿ ಸಂಹಿತೆ ಜಾರಿಲಿತ್ತು, ಅದಕ್ಕೋಸ್ಕರ ಅಮೌಂಟು ರಿಲೀಸ್ ಮಾಡಿರಲಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಕೆಲವು ದಿನಗಳಲ್ಲಿ ಬರುತ್ತೆ ಅಂತ ಹೇಳಿದ್ರು, 10 ದಿನಗಳಲ್ಲಿ ಬರುತ್ತೆ ಅಂತ ಹೇಳಿದ್ರು, ಜೂನ್ ಎಂಡಿಂಗಲ್ಲಿ ಬರುತ್ತೆ ಅಂತ ಹೇಳಿದ್ರು, ಜುಲೈಯಲ್ಲಿ ಬರುತ್ತೆ ಅಂತ ಹೇಳಿದ್ರು. ಫೈನಲಿ ಗೃಹಲಕ್ಷ್ಮಿ ಹಣ ಬಂದೇ ಇರಲಿಲ್ಲ. ಇನ್ನೊಂದು ಕಡೆ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲೇ ಇತ್ತು ವಿಷಯ. ಏನಪ್ಪ ಅಂದರೆ ಗೃಹಲಕ್ಷ್ಮಿಗೆ ಹಣ ಇಲ್ಲ ಅನ್ನೋದು. ಅದಾದಮೇಲೆ ಅವರು ಬೇರೆ ಪಂಗಡಗಳ ಇಲಾಖೆಗಳಿಂದ ಹಣನ ಬಳಸ್ಕೊತಿದ್ದೀವಿ ಅಂತ ಕೂಡ ಹೇಳಿದ್ರು. ಹಣನ ತೊಗೊಂಡ್ಮೇಲೂ ಕೂಡ 14,000 ಕೋಟಿ ಚಿಲ್ಲರೆ ಅಮೌಂಟ್ ಏನು ತೊಗೊಂಡ್ರು, ಅಷ್ಟು ಅಮೌಂಟ್ ತೊಗೊಂಡ್ಮೇಲೂ ಕೂಡ ಗೃಹಲಕ್ಷ್ಮಿ ಹಣನ ಅವ್ರು ಹಾಕಿರಲಿಲ್ಲ. ಇದ್ರ ವಿಚಾರವಾಗಿ ಕೇಳಿದಾಗ ಗೃಹಲಕ್ಷ್ಮಿ ಅಮೌಂಟ್ ಹಾಕೋದಕ್ಕೆ ಏನೂ ರೀತಿ ತೊಂದರೆ ಇಲ್ಲ, ಟೆಕ್ನಿಕಲ್ ಇಶ್ಯೂಯಿಂದ ಬಂದಿಲ್ಲ ಅಂತ ಹೇಳಿದ್ರು. ಫೈನಲ್ ಆಗಿ ಮೊನ್ನೆ ಮಂಗಳವಾರ ಆಗಸ್ಟ್ 2ನೇ ತಾರೀಕು ಅನಿಸುತ್ತೆ, ಸಾರಿ ಆಗಸ್ಟ್ 3, 4 ಈ ಡೇಟಲ್ಲಿ ಇನ್ನು 2 ದಿನದಲ್ಲಿ ಗೃಹಲಕ್ಷ್ಮಿ ಹಣ ನಾವು 2 ಕಂತಿನ ಹಣನ ಒಟ್ಟಿಗೆ ಹಾಕ್ತೀವಿ ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು. ಜೂನ್ ಮತ್ತು ಜುಲೈ ಅಂದರೆ 11 ಮತ್ತು 12ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ರು. ಹಾಗೆ ಹೇಳಿ ಆಗಲೇ ಇವತ್ತು ಗುರುವಾರ. ಹಾಗಿದ್ರೆ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಕೇಳೋದಾದರೆ, ಹೌದು, ಗೃಹಲಕ್ಷ್ಮಿ ಹಣ ಬರಬೇಕಿತ್ತಲ್ವ, ಅದು ಬಂದಿದೆ. ಆದರೆ 2 ಕಂತಿನ ಹಣ ಬಂದಿಲ್ಲ, 1 ಕಂತಿನ ಹಣ ಈಗಾಗಲೇ ಜಮೆ ಆಗ್ತಾ ಇದೆ. ಬಹಳಷ್ಟು ಕಡೆ ಅಮೌಂಟು ಜಮೆ ಆಗ್ತಿದೆ. ಅವರೇ ಹೇಳ್ದಂಗೆ ಮೊದಲನೇ ಹಂತದಲ್ಲಿ 26,65,000 ಮಹಿಳೆಯರಿಗೆ ಅಮೌಂಟ್ ಬರುತ್ತೆ. ಇದಕ್ಕೋಸ್ಕರ 533 ಕೋಟಿನ ನಾವು ಮೀಸಲಿಟ್ಟಿದ್ದೀವಿ ಅನ್ನೋದು ಕೂಡ ಹೇಳಿದ್ರಲ್ವ. ಹೀಗಾಗಲೇ ಬಹಳಷ್ಟು ಜಿಲ್ಲೆಗಳಲ್ಲಿ ಅಮೌಂಟು ಸ್ಯಾಂಕ್ಷನ್ ಆಗಿ ಅಕೌಂಟ್ಗಳಿಗೂ ಕ್ರೆಡಿಟ್ ಆಗಿದೆ. ಹಲವಾರು ಗೃಹಿಣಿಯರಿಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಈಗಾಗಲೇ ಅಮೌಂಟು ಜಮೆ ಆಗಿದೆ. ಅದ್ರ ಪ್ರೂಫ್ ಕೂಡ ನಾನೊಂದು ಸ್ಕ್ರೀನ್ಶಾಟ್ ನನ್ನ ಹತ್ರ ಇದೆ, ಅದನ್ನು ಶೇರ್ ಮಾಡ್ತೀನಿ. ಮತ್ತು ನನ್ನ ಗ್ರೂಪಲ್ಲಿ ನಾನೊಂದು ಪೋಲ್ ಹಾಕಿದ್ದೆ, ಗೃಹಲಕ್ಷ್ಮಿ ಹಣ ಜಮೆ ಆಗಿದೆಯಾ ಅಂತ. ಅದರಲ್ಲೂ ರಿಪ್ಲೈ ಮಾಡಿದ್ರು, ಸ್ವಲ್ಪ ಜನ ಅಮೌಂಟ್ ಬಂದಿದೆ ಅನ್ನೋ ಇನ್ಫಾರ್ಮೇಷನ್ನ ಕೂಡ ಕೊಟ್ಟಿದ್ರು. ನೋಡಿ, ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಅಮೌಂಟು ನಿನ್ನೆ ಸಂಜೆ 5:15ಗೆ ಬಂದಿದೆ. ಬಹಳಷ್ಟು ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟು ಬಂದಿದೆ. ಆದರೆ ಅವ್ರು ಹೇಳ್ದಂಗೆ 26,65,000 ಮಹಿಳೆಯರಿಗೆ ಅಮೌಂಟು ಬಂದಿಲ್ಲ. ಅಷ್ಟೊಂದು ಅಮೌಂಟ್ ಬಂದಿತ್ತು ಅಂದರೆ ಎಲ್ಲ ಕಡೆನೂ ಇದು ಸುದ್ದಿ ದೊಡ್ಡದಾಗೆ ಹರಡ್ತಾ ಇತ್ತು, ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಅವರು 2 ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದರು. ಅದರಲ್ಲೂ 1 ಕಂತಿನ ಹಣ ಮಾತ್ರ ಜಮೆ ಆಗ್ತಿದೆ. ವಿಡಿಯೋ ನೋಡ್ತೀರಾ, ಯಾರಿಗಾದರೂ ಗೃಹಲಕ್ಷ್ಮಿ ಅಮೌಂಟ್ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಅಮೌಂಟ್ ಬಂದಿದೆ ಅಂತ. ಇನ್ ಕೇಸ್ ಬಂದಿಲ್ಲ ಅಂದರೂ ಬಂದಿಲ್ಲ ಅಂತ ತಿಳಿಸಿ, ಯಾಕಂದರೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನಮಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ಹಣ ಬಂದಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿತ್ತು. ಇದೇ ರೀತಿಯ ಮಾಹಿತಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡದೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.